ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಇಎಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದೆ ಸ್ನೇಹಿತರೆ. ಕೆಇಎ ವಿಎಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿ ಪೋಸ್ಟ್ ಕರೆದಿದ್ರಲ್ಲ, ಆ ಒಂದು ಪೋಸ್ಟ್ನ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಈಗಾಗಲೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಕೆಇಎಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ನ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು 572 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಪೋಸ್ಟ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಒಂದು PUC ಮೇಲೆ ಇರುತ್ತೆ. ಮತ್ತು ಅದರದ್ದು ಅಪ್ಲಿಕೇಶನ್ ಡೇಟ್ ಬಂದು 20 ಆಗಸ್ಟ್ 2026ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ನಿಮಗೆ ಲಾಸ್ಟ್ ಡೇಟ್ ಯಾವ್ದು ಹತ್ರದಲ್ಲಿದೆಯೋ ಆ ಒಂದು ಪೋಸ್ಟ್ಗಳು ಇಲ್ಲಿ ಲಿಸ್ಟ್ ಆಗ್ತಾ ಇರುತ್ತೆ. ಸೊ ಇದು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ನೋಡಿ, 572 ಹುದ್ದೆಗಳು ಏನಿದಾವೆ ಅದರಲ್ಲಿ 505 ಹುದ್ದೆಗಳು ಜನರಲ್ RPC ಕೆಡರ್ ಆಗಿರುತ್ತೆ. 67 ಹುದ್ದೆಗಳು ಕಲ್ಯಾಣ ಕರ್ನಾಟಕ ರೀಜನ್ಗೆ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆ ರೀತಿ ಇದೆ. ಅದಾದ ನಂತರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದ್ರೆ 34,000 ರೂಪಾಯಿಂದ ಹಿಡಿದು 67,600 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಸೊ ಇದು ಬಂದು ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆಫ್ಲೈನ್ ಮುಖಾಂತರ OMR ಶೀಟ್ ಅಲ್ಲಿ ನೀವು ಎಕ್ಸಾಮ್ನ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಲಿಸ್ಟ್ ಕೂಡ ನಿಮಗೆ ಬರುತ್ತೆ. ಅದಾದ ನಂತರ ಇಲ್ಲಿ ನೋಡಿ, ಲಾಸ್ಟ್ ಡೇಟ್ ಬಂದು 30 ಜುಲೈ 2026 ಲಾಸ್ಟ್ ಡೇಟ್ ಇತ್ತು. ಸೊ ಇವಾಗ ಎಕ್ಸ್ಟೆಂಡ್ ಆಗಿದೆ 20 ಆಗಸ್ಟ್ 2026ಕ್ಕೆ. ಓಕೆನಾ. ಅದಾದ ನಂತರ 21 ಆಗಸ್ಟ್ 2026 ಲಾಸ್ಟ್ ಡೇಟ್ ಇದೆ ಫೀ ಪೇ ಮಾಡೋದಕ್ಕೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ಯಾರ್ಯಾರು ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಇದ್ರದ್ದು 505 ಹುದ್ದೆಗಳಿದಾವೆ. ಅದಾದ ನಂತರ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ 67 ಹುದ್ದೆಗಳಿದಾವೆ. ಅದರಲ್ಲಿ ಕಲಬುರಗಿಗೆ 40, ಬೀದರ್ಗೆ 17, ರಾಯಚೂರಿಗೆ 10 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದ್ದೀನಿ, PUC ಆಗಿರಬೇಕು ಅಂತ. ಸೊ PUC ಆಗಿರ್ಬೋದು ಅಥವಾ CBSE ICSE ಅಲ್ಲಿ ಕ್ಲಾಸ್ 12 ಆಗಿರ್ಬೋದು, ಎಲಿಜಿಬಲ್ ಡಿಪ್ಲೊಮಾ ಕ್ವಾಲಿಫಿಕೇಶನ್ ಅಥವಾ ITI ಮಾಡಿರೋಂಥವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಏಜ್ ಲಿಮಿಟ್ ನೋಡೋದಾದ್ರೆ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. 2A 2B 3A 3B ಅವರಿಗೆ 43 ವರ್ಷದವರೆಗೂ ಇದೆ. SC ST ಕ್ಯಾಟಗರಿ 1ಗೆ 45 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲ್ರಿ ಬಂದು 34,000 ರೂಪಾಯಿಂದ ಹಿಡಿದು 67,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರಲ್ಲಿ ಬರುತ್ತೆ. ಓಕೆನಾ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಫೀ ನೋಡೋದಾದಾಗ ಜನರಲ್ ಕ್ಯಾಟಗರಿ 2A 2B 3A 3Bಗೆ 750 ರೂಪೀಸ್ ಆಗುತ್ತೆ ಸ್ನೇಹಿತರೆ. SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಥರ್ಡ್ ಜೆಂಡರ್ಗೆ 500 ರೂಪೀಸ್ ಫೀ ಇದೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೀನ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ PWD ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಫೀ ಇದೆ ಸ್ನೇಹಿತರೆ. ಇದು ಆನ್ಲೈನ್ ಅಲ್ಲೇ ಅಪ್ಲೈನ ಮಾಡುವಾಗ ಫೀನ ಪೇ ಮಾಡಬೇಕು. ಆನ್ಲೈನ್ ಅಲ್ಲೇ ಫೀ ಪೇ ಮಾಡಬೇಕು. ಸೊ ಯಾವುದೇ ರೀತಿಯ ಹ್ಯಾಂಡ್ಗೆ ಕ್ಯಾಶ್ ಕೊಡೋದಾಗಿರಲಿ ಅಥವಾ ಎಲ್ಲೇ ಹೋಗಿ ಬ್ಯಾಂಕ್ ಚೆಕ್ ಚಲನ್ಗಳನ್ನ ಕಟ್ಟೋದಾಗಿರಲಿ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ನಿಮ್ಮ ATM ಕಾರ್ಡು ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಫೀನ ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ ಆಫ್ಲೈನ್ OMR ಶೀಟ್ ಅಲ್ಲಿ. ಅದ ನಂತರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅದ ನಂತರ ಇವೆರಡರಲ್ಲಿ ಸೆಲೆಕ್ಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕ್ಲಿಯರ್ ಆದಂತ ಅಭ್ಯರ್ಥಿಗಳಿಗೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಡೈರೆಕ್ಟ್ ನೀವು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಕ್ಲಿಯರ್ ಆದ್ರೆ ನೀವು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಇರ್ತೀರಾ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಪೇಪರ್ 1 ಪೇಪರ್ 2 ಅಂತ ಹೇಳ್ಬಿಟ್ಟು ಎರಡಿದೆ. ಸೊ ಜನರಲ್ ನಾಲೆಜ್ಗೆ 2 ಅವರ್ ಟೈಮ್ ಕೊಟ್ಟಿದ್ದಾರೆ. ಸೊ ಜನರಲ್ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಜ್ಗೆ 2 ಅವರ್ ಸೇಮು, 100 ಕ್ವಶನ್ 100 ಮಾರ್ಕ್ಸ್ ಎರಡಕ್ಕೂ. ಓಕೆನಾ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಗೆಟಿವ್ ಮಾರ್ಕಿಂಗ್ ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಕರೆಕ್ಟ್ ಆಗಿ ಎಕ್ಸಾಮ್ ಬರೆಯುವಾಗ ನೋಡ್ಕೊಂಡು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ 0.25 ಮಾರ್ಕ್ಸ್ ಅಂತ ಹೇಳೋದಾದ್ರೆ 4 ಮಾರ್ಕ್ಸ್ ಅಥವಾ 4 ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ 1 ಮಾರ್ಕ್ಸ್ ಮೈನಸ್ ಮಾಡ್ತಾರೆ ಸ್ನೇಹಿತರೆ ನೀವು ಗಳಿಸಿರುವಂತಹ ಮಾರ್ಕ್ಸ್ ಇಂದ. ಓಕೆನಾ. ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು 35 ಮಾರ್ಕ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗ್ತಾರೆ. ಯಾರು ಹೈಯೆಸ್ಟ್ ಇರುತ್ತೋ ಅವ್ರಿಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಈ ರೀತಿ ಇದೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಸೊ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನೀವು ಮಾಡಬಹುದಾಗಿರುತ್ತೆ. ಸೊ ಸರ್ವರ್ ಡೌನ್ ಇದೆ ಈಗ. ನಾನು ವಿಡಿಯೋ ಮಾಡ್ತಾ ಇರುವಂತಹ ಟೈಮಲ್ಲಿ ಸರ್ವರ್ ಡೌನ್ ಇದೆ. ಸೊ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೊ ಗಮನದಲ್ಲಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಅಂತ ಹೇಳ್ಬಿಟ್ಟು ಈ KEA ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಬಂದು ನೀವು ಬೇಕು ಅಂತ ಹೇಳಿದ್ರೆ ನೇಮಕಾತಿಗಳು ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಗ್ರಾಮ ಆಡಳಿತ ನೇಮಕಾತಿ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಕರ್ನಾಟಕ KPSC ಏನು ಅಧಿಸೂಚನೆ ಅರ್ಜಿ ಲಿಂಕ್ಗಳು ಎಲ್ಲದೂ ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಗಮನ ಇಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ.
ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಇದಷ್ಟು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇನ್ನಷ್ಟು ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮು, ವಾಟ್ಸಪ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಆ್ಯಪ್ ಇದೆ, ಆ ಒಂದು ಆ್ಯಪ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಗೆಟ್ ಆಂಡ್ರಾಯ್ಡ್ ಆ್ಯಪ್ ಅಂತ ಏನಿದೆ, ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಒಂದು ಆ್ಯಪ್ ಸಿಗುತ್ತೆ. ಸೊ ನಮ್ಮ ಲೋಗೋ ಏನಿದೆ ಇದೆ ಸೇಮ್ ಇದೆ. ಸೊ ಇದನ್ನು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಈ ರೀತಿ ಅಪ್ಲಿಕೇಶನ್ನ ಕೂಡ ಅಪ್ಲೈ ಮಾಡ್ಕೋದಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ, ಓಕೆನಾ. ಸೊ ಇದರಲ್ಲಿ ಬರ್ತಾ ಇರುತ್ತೆ, ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿತ್ತು, ಈ ಒಂದು ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈ ರೀತಿ ಇದು ಒಂದು ಡೆಮೋ ಇಮೇಜಸ್ ತೋರಿಸ್ತಾ ಇರೋದು. ಸೊ ನೋಡ್ಕೊಂಡು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.